ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ವ್ಲಾಗ್ನ MALA ಗ್ರೌಂಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 4:15ಕ್ಕೆ ಬಂದೆ ಸೈಕಲಿಂಗ್ ಮಾಡೋಣ ಅಂತ. ಸೈಕಲ್ ತಗೊಂಡು ಬೆಳಗ್ಗೆ 4:15ಗೆ ಬಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಅಲ್ಲಿ ಕುಂತವನೆ ನೋಡ್ರಿ, ಎಲ್ಲ ಕುಂತವನೆ ಮೊಬೈಲ್ ನೋಡ್ಕೊಂಡು ಸೈಕಲಿಂಗ್ ಮಾಡೋ ಅಂದರೆ ರೀಲ್ಸ್ ನೋಡ್ಕೊಂಡು ಕುಂತವನೆ. ಇಲ್ಲಿ ನಮ್ಮ ಕೆಲಸ ನಾವು ಮಾಡೋಣ, ಬಂದು ವ್ಲಾಗ್ ಕಂಟಿನ್ಯೂ ಮಾಡೋಣ. ಸೈಕಲಿಂಗ್ ಮಾಡ್ಕೊಂಡು ವ್ಲಾಗ್ ಮಾಡ್ಕೊಂಡು ಸೈಕಲ್ ಓಡಿಸ್ಕೊಂಡು ಸ್ವೆಟ್ರ್ ಬೇರೆ ಹಾಕೊಂಬಂದಿಲ್ಲ. ಎವ್ವಿ ಚಳಿ ಆಗ್ತೈತೆ. ಸ್ವೆಟ್ರ್ ಬೇರೆ ಹಾಕೊಂಬಂದಿದ್ವಲ್ಲ, ಎವ್ವಿ ಚಳಿ. ಹಾಕೊಂಬರೋಣ ಅಂದ್ಕೊಂಡೆ, ಏನು ಚಳಿ ಇರೋಲ್ಲ ಬಿಡು, ಆರಾಮಾಗಿ ಮಾಡ್ಬೋದು ಅಂತ ಬಂದರೆ ಎವ್ವಿ ಚಳಿ. ಸೈಕಲ್ ಓಡಿಸ್ಕೊಂಡು ರೌಂಡ್ಸ್ ಆಗ್ತಾಯಿದ್ದೀನಿ. ಬೆಳಕು ಬೇರೆ ಇಲ್ಲ, ಆ ಕಡೆ ಮಾತ್ರ ಬೆಳಕು. ಇನ್ನು ಅಲ್ಲಿ ಅಂದರೆ ಆ ಕಡೆ ಹೋದರೆ ಭಯ ಆಗ್ತದೆ, ಕತ್ಲು ಐತೆ, ಅದಕ್ಕೆ ಭಯ ಆಗ್ತದೆ ಅಂತ ಬರೀ ಇಲ್ಲೇ ಇವಾಗ ಅಲ್ಲೋಗೋಣ ಅಂದ್ಕೊಂಡಿದ್ದೀನಿ. ಬಂದರೆ ಅಲ್ಲಿ ಓಡೋಣ, ಅಲ್ಲಿ ಹೋಗಿ ಒಂದು ಕ್ರೇಜಿ ಥಿಂಗ್ ಮಾಡೋಣ. ಬರ್ರಿ, ಕ್ರೇಜಿಯಾಗಿರ್ಬೇಕು ಅಲ್ಲಿ ಹೋಗಿ ಮಾಡಿದೆ. ಹತ್ರೊಂಡು ಸೈಕಲ್ ಹೊಡೆದೆ. ಈಗ ಅಲ್ಲಿ ಮೇಲ್ಗಡೆ ನೋಡ್ರಿ, ಅಲ್ಲಿ ಮೇಲ್ಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಗೊತ್ತಿಲ್ಲ ಹೆಂಗೆ ಹೋಗೋದು ಅಂತ. ಟೋಪಿ ಎಷ್ಟೇ ಕಾಲಾಗಿ ಹೋಗ್ಬಿಡ್ತದೆ ಅಂತ ಹಾಕೊಂಡಿದ್ದೀನಿ. ಅದಕ್ಕೆ ನೋಡ್ತಾ ಇದ್ದೀನಿ ಹೆಂಗೆ ಹೋಗೋದು ಅಂತ. ಬನ್ನಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಇಲ್ಲೈತಿ. ಈಗ ಹೋದ್ರೆ ಇಲ್ಲಿ ಮೇಲೆ ಹೋಗ್ಬೋದು, ಬಟ್ ಅಲ್ಲಿ ಲೈಟ್ ಇಲ್ಲ, ಕಾಣಿಸಲ್ಲ. ನಾನು ಅದಕ್ಕೆ ಹಿಂಗೆ ಹೋಗ್ತಾ ಇದ್ದೀನಿ. ಬನ್ನಿ ಹಿಂಗೆ ಹೋಗೋಣ. ಒಬ್ಬನೇ ಬರೋಕ್ಕೆ ಯಾವ ಥರ ಅನ್ನಿಸ್ತೈತೆ ಅಂದರೆ, ನನಗೆ ಒಬ್ಬೊಬ್ಬನೇ ಓಡಾಡೋಕ್ಕೆ ಇತ್ತೀಚೆಗೆ ಭಯ ಥರ ಫೀಲಿಂಗ್ ಆಗ್ತೈತೆ. ಒಬ್ಬೊಬ್ಬನೇ ಓಡಾಡೋಕ್ಕೆ ನೋಡ್ರಿ, ಯಾರೂ ಇಲ್ಲ, ಒಬ್ಬನೇ ಬಂದಿದ್ದೀನಿ. ಅವ್ನು ಸೈಕಲಿಂಗ್ ಮಾಡ್ತಾನಂತೆ, ಅಲ್ಲಿ ಸೈಕಲಿಂಗ್ ಮಾಡ್ತಾನೆ. ನಾನು ಬಂದೆ ಹಂಗೆ ಮೇಲೆ ನೋಡ್ರಿ, ಕರೆಕ್ಟಾಗಿ ಲೈಟ್ ಬೆಳಕಲ್ಲಿ ಬರಬೇಕಾಯ್ತು. ಬಂದೆ, ಅಲ್ಲಿ ಲೈಟ್ ಆನ್ ಆಗಿಲ್ಲ ಅಂತ ಅಲ್ಲಿ ಹೋಗಿಲ್ಲ, ಇಲ್ಲಿ ಲೈಟ್ ಆನ್ ಆಗೈತೆ. ಅದಕ್ಕೆ ಬಂದು ಇವನು ಸೈಕಲಿಂಗ್ ಮಾಡ್ತಾನಣ್ಣ. ಗ್ರೌಂಡಲ್ಲಿ ಯಾರೂ ಇಲ್ಲ, ನಾನು ಅವನು ಬಿಟ್ಟರೆ ಯಾರೂ ಇಲ್ಲ ಗ್ರೌಂಡಲ್ಲಿ. ಆ ಕಡೆ ಫುಲ್ಲು ಪಾಟು, ಪೂರ್ತಿ ಕತ್ಲು, ಇಷ್ಟು ಮಾತ್ರ ಬೆಳಕೈತೆ. ಆ ಕಡೆ ಹೋದರೆ ಗೊತ್ತೇ ಆಗಲ್ಲ, ಆ ಥರ ಐತೆ ಆ ಕಡೆ. ಗೈಸ್, ಅಲ್ಲಿಂದ ನಡ್ಕೊಂಡು ಬರ್ತಾ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಅದೃಷ್ಟಕ್ಕೆ ರೆಕಾರ್ಡೇ ಆಗಿಲ್ಲ ಅದು. ಅಷ್ಟು ಕಷ್ಟಪಟ್ಟು ಅಲ್ಲಿಂದ ಏನೇನೋ ಭಾಷಣ ಮಾಡ್ಕೊಂಡು ಬಂದೆ ಇಲ್ಲಿವರೆಗೂ. ಇಲ್ಲಿ ಬಂದು ವೀಡಿಯೋ ನೋಡ್ತಾಯಿದ್ರೆ ರೆಕಾರ್ಡೇ ಮಾಡಿಲ್ಲ ನೋಡ್ರಿ. ಸ್ಟೇಜ್ ಮೇಲೆ ಬಂದಿದ್ದೀನಿ, ಪೂರ್ತಿ ಕತ್ಲು, ಏನಂದರೆ ಏನೂ ಇಲ್ಲ. ಇಲ್ಲೇನಿರ್ಬೋದು, ಒಳ್ಳೆ ಹಾಂಟೆಡ್ ಹೌಸ್ ಥರ ಬಂದಿದ್ದೀನಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾನು. ನೋಡ್ರಿ, ಗಲ ಅಂದ್ಬಿಟ್ಟು ಎಲ್ಲ. ಇವನು ವ್ಲಾಗ್ ಸೈಕಲ್ ನನ್ನ ಕರೀತಾನೆ. ಬೆಳಗ್ಗೆ ಎಲ್ಲ ವಾಕಿಂಗ್ ಎಲ್ಲ ಮುಗಿಸಿ ಬಂದು ಸ್ವಲ್ಪ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಮತ್ತು ನಮ್ಮ ಬಾಯ್ಸ್ ಕ್ರಿಕೆಟ್ ಆಡೋಕ್ಕೆ ಹೋಗ್ತಾಯಿದ್ದೀವಿ. ಬರ್ರಿ, ಫಸ್ಟ್ ಟೈಮು ಕ್ರಿಕೆಟ್ನ ವ್ಲಾಗಲ್ಲಿ ಹಾಕ್ತಾಯಿದ್ದೀನಿ. ಮುಂದೆ ರಿಯಾಕ್ಷನ್ ಮಾಡೋಣ ಎಲ್ಲರೂ. ಫಸ್ಟ್ ಟೈಮ್ ಯಾರಿಗೂ ಗೊತ್ತಿಲ್ಲ ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು, ಎಲ್ಲ ರಿಯಾಕ್ಷನ್ ಮಾಡೋಣ ಬನ್ನಿ. ಇವಾಗ ಅಲ್ಲಿಂದ ಹೋಗಿ ಪಾರ್ಕಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೀವಿ. ಗ್ರೌಂಡ್ಗೆ ಹೋಗ್ತಾಯಿದ್ದೀವಿ. ಅವನ್ನ ತೋರ್ಸಂಗಿಲ್ವಂತೆ, ಅದಕ್ಕೆ ಅವನ್ನ ತೋರಿಸಲ್ಲ. ಬರೀ ಅವ್ನ ಬಾಡಿ ಶೇಪ್ ನೋಡ್ಕೊಂಬಿಡ್ರಿ, ಬಾಡಿ ಶೇಪ್ ನೋಡ್ಕೊಂಡ್ರೆ ಸಾಕೇನೋ, ಅವನ್ನ ತೋರಿಸ್ಬರುತ್ತೆ, ಅದಕ್ಕೆ ತೋರ್ಸಕ್ಕೆ ಹೋಗಲ್ಲ. ಬನ್ನಿ ನಡ್ಕೊಂಡು ಹೋಗ್ತಾಯಿದ್ದೀನಿ, ಹೋಗೋಣ. ನಾನೊಂದು ಮಾಜಾ ತಗೊಂಡೆ, ಮಾಜಾ ಕುಡ್ಕೊಂಡು ಅವನೊಂದು ಬಿಂದು ತಗೊಂಡವನೆ. ಬಿಂದು ಕುಡ್ಕೊಂಡು ಗೊತ್ತಾ ಇದ್ದೀವಿ ಗ್ರೌಂಡ್ಗೆ. ಹೋಗ ಸೈಡಿಗೆ ತೋರಿಸ್ಬೇಡ ಅಂತ ತೋರಿಸಂತ ಹತ್ರನೇ ಬರ್ತೀರ, ಹೋಗ ಕಡಿಕ್ಲೈ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇವಾಗ ನಡ್ಕೊಂಡು ಜ್ಯೂಸ್ ಕುಡ್ಕೊಂಡು ಬಂದು ಫೈನಲಿ ಗ್ರೌಂಡಿಗೆ ಎಂಟ್ರಿ ಆಗಿದ್ವಿ. ಈಗ ತುಂಬ ದಿನ ಆದಮೇಲೆ ಕ್ರಿಕೆಟ್ ಆಡ್ತಾಯಿದ್ದೀವಿ. ಬನ್ನಿ ಹೋಗಿ ಯಾವ ಥರ ಕ್ರಿಕೆಟ್ ಆಡ್ತೀವಿ ಅಂತ ತೋರಿಸ್ತೀವಿ. ಫೈನಲಿ ಬಂದಿದ್ದೀವಿ, ಪಿಚ್ ಇಲ್ಲೈತೆ. ಈಗ ಕ್ರಿಕೆಟ್ ಆಡೋಕ್ಕೆ ಬಂದಿದ್ದೀವಿ. ಶಿಷ್ಯ ಓತವ್ನು ಕೆಳಗಡೆ. ಬಂದರೆ ಅಲ್ಲಿ ಹೋಗಿ ಕ್ರಿಕೆಟ್ ಆಡಿ ಮುಂದಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಶಿಷ್ಯ ನನಗೆ ಬ್ಯಾಟಿಂಗ್ ಆಡೋಕ್ಕೆ ಬಿಟ್ಕೊಟ್ಟವನೇ ನೋಡ್ರಿ ಇವನು. ಅದಕ್ಕೆ ಬ್ಯಾಟಿಂಗ್ ಆಡಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಮಗ ಬಾಲ್ ಹೊಡ್ಬಿಟ್ಟ, ಅಲ್ಲಿ ಮೇಲ್ಗಡೆಯಿಂದ ಬಂತು, ಹುಡುಕ್ತವನೆ. ಎಲ್ಲಿ ಹೊಡೆದ್ನ ಗೊತ್ತಿಲ್ಲ, ಆಗಿದ್ದ ಹುಡುಕ್ತವನೆ. ಇವಾಗ ಹುಡುಕಿಲ್ಲ ಅಂದರೆ ಹೊಸ ಬಾಲು. ಪೊದೆ ಯಾಕೆ ಓದ್ತಿದ್ಯೋ ಲೇ, ಪೊದೆ ಓದ್ತಿದ್ಯಲ್ಲೋ, ಬಾರ ಈ ಕಡೆ ಹುಡುಕ್ಲೈ. ಆಟಗಾರನಿಗೆ ಗಾಯವಾಗಿದೆ. ನಾನು ಇವತ್ತವರೆಗೂ ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ನನ್ನನ್ನು ಅನ್ನಬಾರ್ದು ಮಾತುಗಳು
ನಮ್ಮ ಸಂಸಾರದ ಮಾತುಗಳೆಲ್ಲ ಔಟ್ ಅದೇ. ಈಗ ಇವ್ರು ಆಡ್ತವ್ರೆ, ತೋರ್ಸಂಗಿಲ್ವಂತೆ ಅವ್ರನ್ನ, ಅವ್ರು ಆಡ್ತವ್ರೆ ನೋಡೋಣ. ಟೀಮ್ ಸ್ಕೋರು 12-3. ಈಗ ಫಿನಿಷರ್ ರೋಲ್ ನಿಭಾಯಿಸಕ್ ಬಂದವ್ರೆ. ಮಾಡ್ತೀನಾ? ಅಲ್ಲಿಬ್ರು ಔಟಾಗಿ ಕುಂತವ್ರೆ. ಇವಾಗ ಕ್ರಿಕೆಟ್ ಎಲ್ಲ ಮುಗಿಸಿ ಎಲ್ಲ ಮನೆಗೆ ಹೊರಟವ್ರೆ. ನಾವು ಇವಾಗ ಮನೆಗೆ ಹೊರಟಿದ್ದೀವಿ. ಲೆಟ್ಸ್ ಗೋ. ಆಟ ಆಡಿ ಫುಲ್ಲು ಸುಸ್ತಾಗಿ ಈಗ ಜಸ್ಟ್ ನಮ್ಮ ಮನೆ ಆಚೆಗಡೆ ಗಾಡಿ ಮೇಲೆ ಕೂತ್ಕೊಂಡಿದ್ದೀನಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿರೋ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.